ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಮಾನವ ಅಭಿವೃದ್ಧಿ ಸೂಚಿ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂತಹ ಒಂದು ಮಾಪನದ ಕುರಿತು ತಿಳ್ಕೊಳ್ಳೋಣ. ಈ ಹಿಂದೆ ನಾವು ಭೌತಿಕ ಜೀವನ ಗುಣಮಟ್ಟ ಸೂಚಿ ಅನ್ನುವಂತಹ ಸೂಚಿಯನ್ನು ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಮಾನವ ಅಭಿವೃದ್ಧಿ ಸೂಚಿ ಅನ್ನುವಂತಹ ಸೂಚಿಯನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮಾನವ ಅಭಿವೃದ್ಧಿ ಸೂಚಿ ಭೌತಿಕ ಜೀವನ ಗುಣಮಟ್ಟ ಸೂಚಿಯಲ್ಲಿನ ಕೊರತೆಗಳನ್ನು ನಿವಾರಿಸಿಕೊಂಡು ಬಂದ ಸುಧಾರಿತ ರೂಪದ ಸೂಚಿ. ಮಾನವ ಅಭಿವೃದ್ಧಿ ಸೂಚಿ ಏನಿದೆ, ಇದು ಭೌತಿಕ ಜೀವನ ಗುಣಮಟ್ಟ ಸೂಚಿಯ ಒಂದು ಸುಧಾರಿತ ರೂಪ ಅಂತ ಹೇಳ್ಬೋದು. ಭೌತಿಕ ಜೀವನ ಗುಣಮಟ್ಟ ಸೂಚಿಯಲ್ಲಿ ಹಲವಾರು ದೋಷಗಳಿತ್ತು, ಕೊರತೆಗಳಿತ್ತು. ಅದರಲ್ಲಿ ಕೇವಲ ಸಾಮಾಜಿಕ ಅಂಶಗಳನ್ನು ಪರಿಗಣಿಸಿ ಆರ್ಥಿಕ ಅಂಶಗಳನ್ನು ಕಡೆಗಣಿಸಲಾಗಿದೆ ಅನ್ನುವಂತಹ ಒಂದು ಕೊರತೆ ಇತ್ತು. ಆಮೇಲೆ ಆ ಸೂಚಿಯಲ್ಲಿ ತಗೊಂಡಿರುವಂತಹ ಮೌಲ್ಯಗಳನ್ನು ಕುರಿತಾಗಿ ಕೂಡ ಕೆಲವೊಂದು ಟೀಕೆಗಳಿತ್ತು. ಅವುಗಳನ್ನು ನಿವಾರಿಸಿಕೊಂಡು ಹೊಸ ಸೂಚಿಯೊಂದು ಪ್ರಸ್ತುತಪಡಿಸಲಾಗುತ್ತೆ. ಆ ಹೊಸ ಸೂಚಿಯೇ ಮಾನವ ಅಭಿವೃದ್ಧಿ ಸೂಚಿ. ರಾಷ್ಟ್ರಗಳ ನೈಜ ಆರ್ಥಿಕಾಭಿವೃದ್ಧಿಯನ್ನು ಮಾಪನ ಮಾಡಲು ಪ್ರಸ್ತುತ ಬಳಸಲ್ಪಡುತ್ತಿರುವ ಸಾಂಖ್ಯಿಕ ಸಾಧನ. ಇವತ್ತಿನ ಎಲ್ಲ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡೋದಕ್ಕೋಸ್ಕರ ಬಳಸಲ್ಪಡ್ತಾ ಇರುವಂತಹ ಒಂದು ಸಾಂಖ್ಯಿಕ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟ್ರುಮೆಂಟ್ ಅಂತೇಳಿ ಹೇಳ್ಬೋದು ಮಾನವ ಅಭಿವೃದ್ಧಿ ಸೂಚಿಯನ್ನು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳು UNDP ಅನ್ನುವಂತಹ ಒಂದು ಸಂಸ್ಥೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನುವಂತಹ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಈ ಮಾನವ ಅಭಿವೃದ್ಧಿ ಸೂಚಿಯನ್ನು ತಯಾರಿಸಿ ಪ್ರತಿ ವರ್ಷ ಪ್ರಕಟಿಸುತ್ತೆ. 1990ರಲ್ಲಿ ಅದು ಪ್ರಥಮ ಬಾರಿಗೆ ಮಾನವ ಅಭಿವೃದ್ಧಿ ಸೂಚಿಯನ್ನು ಪ್ರಸ್ತುತಪಡಿಸಿತು. ಮಾನವ ಅಭಿವೃದ್ಧಿ ಸೂಚಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅನ್ನುವಂತಹ ಸಂಸ್ಥೆ ಪ್ರತಿ ವರ್ಷ ಪ್ರಕಟಿಸುವಂತಹ ಒಂದು ಸೂಚ್ಯಾಂಕ ಮಾಪನವಾಗಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಸೂಚಿಯ ಅನ್ವಯ UNDP ರಾಷ್ಟ್ರಗಳ ಅಭಿವೃದ್ಧಿಯನ್ನು ಮಾಪನ ಮಾಡಿ ಪ್ರಕಟಿಸುತ್ತೆ. ಪ್ರತಿ ವರ್ಷ ಈ ಮಾನವ ಅಭಿವೃದ್ಧಿ ಸೂಚಿಯನ್ನು ಬಳಸ್ಕೊಂಡು ಎಲ್ಲ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ಸಾಧಿಸಿದೆ, ಅಭಿವೃದ್ಧಿಯ ಮೌಲ್ಯಾಂಕಗಳನ್ನು ಅದು ನಿಗದಿಪಡಿಸಿ ಪ್ರತಿ ವರ್ಷ ಪ್ರಕಟಿಸುತ್ತೆ. ಆ ಪ್ರಕಟಣೆಯಲ್ಲಿರುವಂಥ ಅಂಕಿ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾವ ರಾಷ್ಟ್ರ ಅಭಿವೃದ್ಧಿ ಹೊಂದಿದೆ, ಯಾವ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಾ ಇದೆ, ಯಾವ ರಾಷ್ಟ್ರ ಹಿಂದುಳಿದಿದೆ, ಮತ್ತು ಯಾವ ಯಾವ ಅಂಶಗಳಲ್ಲಿ ಅದು ಸಾಧನೆಯನ್ನು ಸಾಧಿಸಿದೆ ಅನ್ನೋದ್ರ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೋಬಹುದು. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿರುವಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಮಾನವ ಅಭಿವೃದ್ಧಿ ಸೂಚಿಯನ್ನು ತಯಾರಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರಲ್ಲಿ ಪ್ರಮುಖರು ನಮ್ಮ ಭಾರತದ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಹಾಗೆ ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಅಮರ್ತ್ಯ ಸೆನ್. ಹಾಗೆ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಮಹತ್ವದ ಪಾತ್ರವಹಿಸಿದಂತಹ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞ. ಅಂದರೆ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಭಿವೃದ್ಧಿಪಡಿಸಿರೋದ್ರಲ್ಲಿ ಏಷ್ಯಾದ, ಅದರಲ್ಲೂ ದಕ್ಷಿಣ ಏಷ್ಯಾದ ಇಬ್ಬರು ವ್ಯಕ್ತಿಗಳ ಕೊಡುಗೆ ಇದೆ ಅಂತೇಳಿ ನಾವು ತಿಳ್ಕೋಬಹುದು. ಹಾಗಾದರೆ ಮಾನವ ಅಭಿವೃದ್ಧಿ ಅಂದರೆ ಏನು, ಮಾನವ ಅಭಿವೃದ್ಧಿಯನ್ನು ಹೇಗೆ ಅಳತೆ ಮಾಡಲಾಗುತ್ತೆ ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮಾನವ ಅಭಿವೃದ್ಧಿ ಅಂದರೆ ಜನರ
ಆಯ್ಕೆಗಳನ್ನು ವಿಸ್ತರಿಸುವ, ಜನರಿಗೆ ದೊರೆಯುವಂತಹ ಸೌಕರ್ಯಗಳು ಸೌಲಭ್ಯಗಳ ಪ್ರಮಾಣವನ್ನು ಏನು ಮಾಡಬೇಕು, ಹೆಚ್ಚಿಸಬೇಕು. ಹಾಗಾಗಿ ಜನರ ಆಯ್ಕೆಗಳು ವಿಸ್ತಾರಗೊಳ್ಳುತ್ತೆ. ಜನರ ಆಯ್ಕೆಗಳು ವಿಸ್ತಾರಗೊಳ್ಳಿಲ್ಲ ಅಂದರೆ ಆ ರಾಷ್ಟ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ ನಾವು ಪರಿಗಣಿಸಬಹುದು. ಹಾಗಾಗಿ ಅಭಿವೃದ್ಧಿ ಆಯ್ಕೆಗಳಾಗಿ ಜನರ ಜೀವನದಲ್ಲಿ ಇರಬೇಕಾಗುತ್ತೆ. ಜೀವನ ಮಟ್ಟವನ್ನು ಹೆಚ್ಚಿಸುವ, ಅಭಿವೃದ್ಧಿ ಮಾನವನ ಜೀವನ ಮಟ್ಟವನ್ನು ಹೆಚ್ಚಿಸಬೇಕಾಗುತ್ತೆ. ಅವನಿಗೆ ಜಾಯ್ಕೆಗಳನ್ನು ನೀಡಿ ಸೌಕರ್ಯಗಳನ್ನು ಒದಗಿಸಿ ಅವರ ಜೀವನ ಮಟ್ಟವನ್ನು ವಿಸ್ತರಿಸಬೇಕಾಗುತ್ತೆ. ಆಗ ಮಾತ್ರ ಮಾನವ ಅಭಿವೃದ್ಧಿ ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಮಾನವ ಅಭಿವೃದ್ಧಿ ಅಂದರೆ ಜನರ ಆಯ್ಕೆಗಳನ್ನು ವಿಸ್ತರಿಸುವ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಮಾನವ ಅಭಿವೃದ್ಧಿ ಸೂಚಿಯಲ್ಲಿ 3 ಸಂಯೋಜನಾಂಶಗಳಿದ್ದಾವೆ. ಅಂದರೆ ಮಾನವ ಸೂಚಿಯನ್ನು ಸಿದ್ಧಪಡಿಸಬೇಕಾದ್ರೆ 3 ಪ್ರಮುಖ ಅಂಶಗಳನ್ನು ಪರಿಗಣಿಸಲಾಗಿದೆ. ಹಾಗಾಗಿ ಈಗ ಸಂಯೋಜನಾ ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿರೀಕ್ಷಿತ ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ LEI. ಎರಡನೇದು ಶಿಕ್ಷಣ ಪ್ರಾಪ್ತಿ, ಅಟೈನ್ಮೆಂಟ್ ಆಫ್ ಎಜುಕೇಷನ್ ಅಟೈನ್ಮೆಂಟ್ ಇಂಡೆಕ್ಸ್ ಅಂತೇಳಿ ಕರೀತಾರೆ. EA ಅನ್ನುವಂತಹ ಅಕ್ಷರಗಳು ಅದನ್ನು ಸಂಕೇತೀಕರಿಸುತ್ತೆ. ಮೂರನೇದಾಗಿ ಜೀವನ ಮಟ್ಟ ಸೂಚಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತೇಳಿ ಕರೀಲಾಗುತ್ತೆ. ಈ 3 ಸೂಚನಾಂಶಗಳನ್ನು ಒಳಗೊಳ್ಳುತ್ತೆ. ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣ ಪ್ರಾಪ್ತಿ ಸಾಮಾಜಿಕ ಅಂಶಗಳನ್ನು ಪ್ರತಿನಿಧಿಸಿದ್ರೆ, ಜೀವನ ಗುಣಮಟ್ಟ ಸೂಚಿ ಆರ್ಥಿಕ ಅಂಶಗಳನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಮಾನವ ಅಭಿವೃದ್ಧಿ ಸೂಚಿ ಸಾಮಾಜಿಕ ಅಂಶಗಳನ್ನು ಒಳಗೊಳ್ಳುತ್ತೆ, ಹಾಗೆ ಆರ್ಥಿಕ ಅಂಶಗಳನ್ನು ಕೂಡ ಒಳಗೊಳ್ಳುತ್ತೆ. ನಿರೀಕ್ಷಿತ ಜೀವಿತಾವಧಿ, ನಾವೀಗಾಗಲೇ ಭೌತಿಕ ಜೀವನ ಗುಣಮಟ್ಟ ಸೂಚಿಯಲ್ಲಿ ನಿರೀಕ್ಷಿತ ಜೀವಿತಾವಧಿ ಬಗ್ಗೆ ತಿಳ್ಕೊಂಡಿದ್ದೀವಿ. ನಿರೀಕ್ಷಿತ ಜೀವಿತಾವಧಿ ಅಂದರೆ ಜನರ ಸರಾಸರಿ ಆಯುಸ್ಸು. ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಂದಿನಿಂದ ಎಷ್ಟು ವರ್ಷಗಳ ಕಾಲ ಬದುಕಿರ್ತಾನೆ ಅನ್ನುವಂಥದ್ದನ್ನು ಅದು ತಿಳಿಸುತ್ತೆ. ಅವನು ಯಾವಾಗ ದೀರ್ಘ ಆಯುಸ್ಸನ್ನು ಪಡೀತಾನೆ ಅಂದರೆ ಅವನಿಗೆ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರಗಳು ದೊರೆತಾಗ, ಅವನಿಗೆ ಆರೋಗ್ಯ ಸೌಕರ್ಯಗಳು ಸರಿಯಾದ ಸಮಯದಲ್ಲಿ ದೊರೆತಾಗ, ಹಾಗೆಯೇ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರಗಳು ಶುಶ್ರೂಷೆಗಳು ಸರಿಯಾದ ಸಮಯದಲ್ಲಿ ದೊರೆತಾಗ ಅವನು ದೀರ್ಘಾಯುಷ್ಯನ್ನು ಒಳಗೊಳ್ತಾನೆ. ಹಾಗಾಗಿ ಒಂದು ರಾಷ್ಟ್ರದ ಒಳಗೆ ಇರುವಂತಹ ಆಹಾರ ಸೌಕರ್ಯಗಳ ಪ್ರಮಾಣ, ಆರೋಗ್ಯ ಸೌಕರ್ಯಗಳ ಪ್ರಮಾಣ ಇವೆಲ್ಲವನ್ನು ಈ ಸೂಚಿ ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿರೀಕ್ಷಿತ ಜೀವಿತಾವಧಿಯನ್ನು ಲೆಕ್ಕಾಚಾರ ಮಾಡೋದಕ್ಕೋಸ್ಕರ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಈ ಸೂತ್ರವನ್ನು ಬಳಸಲಾಗುತ್ತೆ. ಆ ಸೂತ್ರ ಏನು ಅಂತಂದರೆ LEI, ನಿರೀಕ್ಷಿತ ಜೀವಿತಾವಧಿ = ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಎರಡನೇ ಸಂಯೋಜನಾ ಅಂಶ ಶಿಕ್ಷಣ ಪ್ರಾಪ್ತಿ, ಎಜುಕೇಷನ್ ಅಟೈನ್ಮೆಂಟ್ ಇಂಡೆಕ್ಸ್ ಅಂತೇಳಿ ಕರೀತಾರೆ. ಇದು ರಾಷ್ಟ್ರದಲ್ಲಿ ಲಭ್ಯವಿರುವಂತಹ ಶಿಕ್ಷಣದ ಪ್ರಮಾಣವನ್ನು ಆಧರಿಸಿ ಈ ಸೂಚಿಯನ್ನು ತಯಾರಿಸಲಾಗುತ್ತೆ. ಈ ಸೂಚಿಯನ್ನು ಕೂಡ ಭೌತಿಕ ಜೀವನ ಗುಣಮಟ್ಟ ಸೂಚಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈ ಸೂಚಿಯಲ್ಲಿ ಶಿಕ್ಷಣದ ಅಂಶವನ್ನು ಅಳತೆ ಮಾಡೋದಕ್ಕೆ ಬೇರೆ ಮಾನದಂಡಗಳನ್ನು ಬಳಸ್ಕೊಳ್ಳಲಾಗಿದೆ. ಈ ಒಂದು ಶಿಕ್ಷಣ ಪ್ರಾಪ್ತಿಯನ್ನು ಅಳತೆ ಮಾನದಂಡವನ್ನು ರೂಪಿಸಬೇಕಾದ್ರೆ UNDP 2 ಶಿಕ್ಷಣಗಳನ್ನು ಗುರುತಿಸುತ್ತೆ. ಒಂದು ವಯಸ್ಕ ಶಿಕ್ಷಣ, ಎರಡನೇದು
ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ. ವಯಸ್ಕ ಶಿಕ್ಷಣ ಅಂತಂದರೆ ಉನ್ನತ ಶಿಕ್ಷಣ. ಆ ದೇಶದಲ್ಲಿ ಉನ್ನತ ಶಿಕ್ಷಣಕ್ಕೆ ದಾಖಲೆಗೊಂಡಿರುವಂತಹ ಪ್ರಮಾಣ ಎಷ್ಟಿದೆ ಅನ್ನುವ ಆಧಾರದ ಮೇಲೆ ವಯಸ್ಕ ಶಿಕ್ಷಣವನ್ನು ಅಂದಾಜು ಮಾಡಲಾಗುತ್ತೆ. ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಶಿಕ್ಷಣಕ್ಕೆ ಎಷ್ಟು ಜನರು ದಾಖಲಾತಿಯನ್ನು ಪಡೆದಿದ್ದಾರೆ ಅನ್ನೋ ಆಧಾರದ ಮೇಲೆ ಈ ಒಂದು ಶಿಕ್ಷಣದ ಮಟ್ಟವನ್ನು ಅಳೆಯಲಾಗುತ್ತೆ. ಅಂದರೆ ಉನ್ನತ ಶಿಕ್ಷಣಕ್ಕೆ ದಾಖಲಾತಿಯಾಗಿ ನೋಂದಾಯಿಸಿಕೊಂಡಿರುವಂಥವರ ಪ್ರಮಾಣ, ಪ್ರಾಥಮಿಕ, ಪ್ರೌಢ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ನೋಂದಾಯಿಸಿಕೊಂಡಿರುವಂತಹ ದಾಖಲಾತಿಗಳ ಪ್ರಮಾಣವನ್ನು ಆಧರಿಸಿ ಆ ರಾಷ್ಟ್ರದ ಶಿಕ್ಷಣ ಪ್ರಾಪ್ತಿಯನ್ನು ಅಂದಾಜು ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಸೂಚಿಯಲ್ಲಿ ವಯಸ್ಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ. 3 ಭಾಗಗಳಾಗಿ ನಾವು ತಗೊಂಡ್ರೆ ಅದರಲ್ಲಿ 2 ಭಾಗಗಳನ್ನು ವಯಸ್ಕ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣಕ್ಕೆ 1/3 ಆದ್ಯತೆಯನ್ನು ಕೊಡಲಾಗಿದೆ. ಒಟ್ಟು ಸಂಯುಕ್ತ ದಾಖಲಾತಿ ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಶಿಕ್ಷಣದಲ್ಲಿ ದಾಖಲಾತಿ ಹೊಂದಿರುವವರ ಸಂಯುಕ್ತ ದಾಖಲಾತಿಯನ್ನು ಇಲ್ಲಿ ಪರಿಗಣಿಸಲಾಗುತ್ತೆ. ಶಿಕ್ಷಣ ಪ್ರಾಪ್ತಿಯನ್ನು ಅಳತೆ ಮಾಡೋದಕ್ಕೋಸ್ಕರ ಸೂತ್ರವನ್ನು ಕೂಡ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಬಳಸಲಾಗುತ್ತೆ. ಅದು ಈ ರೀತಿ ಇದೆ: EAI = ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಮಾನವ ಅಭಿವೃದ್ಧಿ ಸೂಚಿಯ 3ನೇ ಸಂಯೋಜನಾಂಶ ಜೀವನ ಮಟ್ಟ ಸೂಚಿ LII. ಜನರ ಜೀವನ ಮಟ್ಟವನ್ನು ಮಾಪನ ಮಾಡುವಂತಹ ಮಾನದಂಡವಾಗಿದೆ ಈ ಸೂಚಿ. ಈ ಸೂಚಿಯನ್ನು ಹೇಗೆ ಅಳತೆ ಮಾಡೋದು ಅಂತಂದರೆ UNDP ಅದಕ್ಕೂ ಕೂಡ ಒಂದು ಪ್ರಮಾಣವನ್ನು ನಿಗದಿಪಡಿಸಿದೆ. ಈ ಸೂಚಿಯನ್ನು ಆದಾಯದ ರೂಪದಲ್ಲಿ ಮಾಪನ ಮಾಡಲಾಗುತ್ತೆ. ಆದಾಯದ ರೂಪದಲ್ಲಿ ಮಾಪನ ಆಗುತ್ತೆ. ಒಂದೊಂದು ದೇಶದ ಅಲ್ಲಿನ ಜನರ ಸರಾಸರಿ ತಲಾ ಆದಾಯವನ್ನು ಇಲ್ಲಿ ಲೆಕ್ಕಕ್ಕೆ ತಗೊಳ್ಳಲಾಗುತ್ತೆ. ಅಂದರೆ ದೇಶೀಯ ನೈಜ ತಲಾ ಆದಾಯವನ್ನು ಇಲ್ಲಿ ಮಾನದಂಡವಾಗಿ ಬಳಸಲಾಗುತ್ತೆ. ಪ್ರತಿಯೊಂದು ದೇಶದ ನಾಗರಿಕರು ಸರಾಸರಿಯಾಗಿ ಪಡೆಯಬಹುದಾದಂತಹ ವಾರ್ಷಿಕ ಆದಾಯವನ್ನು ಈ ಸೂಚಿಯಲ್ಲಿ ಜೀವನ ಮಟ್ಟವನ್ನು ಅಳೆಯೋದಕ್ಕೆ ಬಳಸಲಾಗುತ್ತೆ. ಈ ನೈಜ ತಲಾ ಆದಾಯವನ್ನು ಲೆಕ್ಕನ ರೂಪಾಯಿ ಅಥವಾ ಬೇರೆ ಯಾವುದೋ ಒಂದು ಹಣದಲ್ಲಿ ಮಾಪನ ಮಾಡಲ್ಲ, ಡಾಲರ್ ರೂಪದಲ್ಲಿ ಆದಾಯವನ್ನು ಗುರುತಿಸಲಾಗುತ್ತೆ. ಅಂದರೆ ಅಮೇರಿಕಾದ ಡಾಲರ್ಗಳ ರೂಪದಲ್ಲಿ ಆದಾಯವನ್ನು ಗುರುತಿಸಲಾಗುತ್ತೆ. ಈ ಒಂದು ಆದಾಯವನ್ನು, ಪ್ರತಿಯೊಂದು ದೇಶದ ಆದಾಯವನ್ನು ಒಂದು ಸಿದ್ಧಾಂತ ಇದೆ. ಅದನ್ನು ಕೊಳ್ಳುವ ಶಕ್ತಿ ಸಮಾನತೆಯ ಸಿದ್ಧಾಂತ PPP ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅನ್ನುವಂತಹ ಒಂದು ಸಿದ್ಧಾಂತ ಇದೆ. ಆ ತತ್ವದ ಆಧಾರದ ಮೇಲೆ ಹೊಂದಿಸಿಕೊಂಡು ಪ್ರತಿಯೊಂದು ದೇಶದ ನೈಜ ತಲಾ ಆದಾಯವನ್ನು ಕಂಡುಹಿಡಿಯಲಾಗುತ್ತೆ. ಪ್ರತಿಯೊಂದು ದೇಶದ ನಾಗರಿಕರ ನೈಜ ತಲಾ ಆದಾಯ ಹೆಚ್ಚಿದರೆ ಅವರ ಜೀವನ ಮಟ್ಟ ಹೆಚ್ಚಿರುತ್ತೆ. ಅವರ ತಲಾ ಆದಾಯ ಕಡಿಮೆ ಇದ್ದರೆ ಖಂಡಿತ ಅವರ ಜೀವನ ಮಟ್ಟ ಕಡಿಮೆ ಇರುತ್ತೆ. ಯಾಕಂದರೆ ಕಡಿಮೆ ಆದಾಯದಲ್ಲಿ ಅವರು ಹೆಚ್ಚು ಸೌಕರ್ಯಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜೀವನ ಮಟ್ಟ ಸೂಚಿ ಆದಾಯ ರೂಪದಲ್ಲಿ ಗುರುತಿಸಲಾಗುತ್ತೆ, ಡಾಲರ್ ರೂಪದಲ್ಲಿ ಗುರುತಿಸಲಾಗುತ್ತೆ. ಅದನ್ನು ಹೊಂದಾಣಿಕೆ ಮಾಡಲಾಗಿರುತ್ತೆ. ಯಾವ ತತ್ವದ ಮೇಲೆ ಅಂದರೆ ಕೊಳ್ಳುವ ಶಕ್ತಿ ಸಮಾನತೆಯ ಒಂದು ತತ್ವದ ಮೇಲೆ ಹೊಂದಾಣಿಕೆಯನ್ನು ಮಾಡಲಾಗಿರುತ್ತೆ. ಜೀವನ ಮಟ್ಟ ಸೂಚಿಯನ್ನು ಕಂಡುಹಿಡಿಯೋದಕ್ಕೂ ಕೂಡ ಒಂದು ಸೂತ್ರವನ್ನು ಬಳಸಲಾಗುತ್ತೆ. ಆ ಸೂತ್ರ SLI = ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ
ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಮಾನವ ಅಭಿವೃದ್ಧಿ ಸೂಚಿಯ ಸೂತ್ರಗಳಲ್ಲಿ ಕನಿಷ್ಠ ಮೌಲ್ಯ ಗರಿಷ್ಠ ಮೌಲ್ಯ ಅನ್ನುವಂಥದ್ದನ್ನು ಬಳಕೆ ಮಾಡಲಾಗ್ತಾ ಇದೆ. ಹಾಗಾದರೆ ಕನಿಷ್ಠ ಮೌಲ್ಯ ಎಷ್ಟು ಗರಿಷ್ಠ ಮೌಲ್ಯ ಎಷ್ಟು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಈ ಕೋಷ್ಟಕ ಉತ್ತರವನ್ನು ನೀಡ್ತಾ ಇದೆ. ಮೊದಲನೇ ಸೂಚಿ ನಿರೀಕ್ಷಿತ ಜೀವಿತಾವಧಿ. ಅದರ ಕನಿಷ್ಠ ಮೌಲ್ಯ 25 ವರ್ಷ, ಗರಿಷ್ಠ ಮೌಲ್ಯ 85 ವರ್ಷ. ಎರಡನೇ ಸಂಯೋಜನಾ ಅಂಶ ಶಿಕ್ಷಣ ಪ್ರಾಪ್ತಿ. ಅದರಲ್ಲಿ ವಯಸ್ಕ ಶಿಕ್ಷಣ. ವಯಸ್ಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಈ ಮೂರನೇ ಎರಡನೇ ಭಾಗದಷ್ಟು ಆದ್ಯತೆಯನ್ನು ಕೊಡಲಾಗಿದೆ. ಅದರ ಕನಿಷ್ಠ ಮೌಲ್ಯ 0, ಗರಿಷ್ಠ ಮೌಲ್ಯ 100. ಹಾಗೆ ಶಿಕ್ಷಣ ಪ್ರಾಪ್ತಿಯ ಇನ್ನೊಂದು ಅಂಶ ಒಟ್ಟು ಸಂಯುಕ್ತ ದಾಖಲಾತಿ. ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಯ ಸಂಯುಕ್ತ ದಾಖಲಾತಿಯನ್ನು ಇದು ಪ್ರತಿನಿಧಿಸುತ್ತೆ. ಇದರ ಕನಿಷ್ಠ ಮೌಲ್ಯ 0, ಗರಿಷ್ಠ ಮೌಲ್ಯ 100. ಮೂರನೇ ಸಂಯೋಜನಾ ಅಂಶ ಜೀವನ ಮಟ್ಟ ಸೂಚಿ. ಈ ಸೂಚಿಯ ಕನಿಷ್ಠ ಮೌಲ್ಯ $100, ಗರಿಷ್ಠ ಮೌಲ್ಯ $40,000. ಮಾನವ ಅಭಿವೃದ್ಧಿ ಸೂಚಿಯನ್ನು ಈ ರೀತಿ ಲೆಕ್ಕಾಚಾರ ಮಾಡಲಾಗುತ್ತೆ. ಪ್ರತಿಯೊಂದು ಸಂಯೋಜನಾಂಶಗಳ ಮೌಲ್ಯವನ್ನು ಕಂಡುಹಿಡ್ಕೊಳ್ಳಲಾಗುತ್ತೆ. ಆ ನಂತರ ಪ್ರತಿಯೊಂದು ಸಂಯೋಜನಾಂಶಗಳ ಮೌಲ್ಯವನ್ನು ಒಟ್ಟುಗೂಡಿಸಿ 3ರಿಂದ ಭಾಗಿಸಲಾಗುತ್ತೆ. ಹಾಗಾಗಿ ಮಾನವ ಅಭಿವೃದ್ಧಿ ಸೂಚಿಯ ಲೆಕ್ಕಾಚಾರ ಈ ರೀತಿ ಇರುತ್ತೆ. ನಿರೀಕ್ಷಿತ ಜೀವಿತಾವಧಿಯ ಸೂಚಿಯ ಮೌಲ್ಯ ಪ್ಲಸ್ ಶಿಕ್ಷಣ ಪ್ರಾಪ್ತಿಯ ಮೌಲ್ಯ ಪ್ಲಸ್ ಜೀವನ ಮಟ್ಟದ ಸೂಚಿಯ ಮೌಲ್ಯ ಡಿವೈಡೆಡ್ ಬೈ 3. ನಂತರ ಸಿಗುವಂತಹ ಮೌಲ್ಯ ಆ ದೇಶದ ಒಂದು ಮಾನವ ಅಭಿವೃದ್ಧಿಯ ಮೌಲ್ಯಾಂಕವಾಗಿರುತ್ತೆ. ಈ ಒಂದು ಮೌಲ್ಯಾಂಕಗಳ ಆಧಾರದ ಮೇಲೆ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ರಾಷ್ಟ್ರಗಳನ್ನು 4 ಗುಂಪುಗಳಾಗಿ ವಿಂಗಡಿಸುತ್ತೆ. ಆ ಗುಂಪುಗಳು ಈ ರೀತಿ ಇದೆ. ಮೊದಲನೇ ಗುಂಪು ಅತಿ ಉನ್ನತ ಮಾನವಾಭಿವೃದ್ಧಿಯ ದೇಶಗಳು. ಅತಿ ಉನ್ನತ ಮಾನವಾಭಿವೃದ್ಧಿಯ ದೇಶಗಳು ಯಾವುದು ಅಂದರೆ ಯಾವ ರಾಷ್ಟ್ರಗಳ ಮಾನವಾಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ 9ಕ್ಕಿಂತ ಅಧಿಕವಾಗಿರುತ್ತೋ ಆ ರಾಷ್ಟ್ರಗಳನ್ನು ಈ ಗುಂಪಿನಲ್ಲಿ ಸೇರಿಸಲಾಗುತ್ತೆ. ಅತಿ ಉನ್ನತ ಮಾನವಾಭಿವೃದ್ಧಿಯ ದೇಶಗಳು. ಎರಡನೇ ಗುಂಪು ಉನ್ನತ ಮಾನವ ಅಭಿವೃದ್ಧಿಯ ದೇಶಗಳು. ಈ ದೇಶಗಳನ್ನ ಯಾವ ರೀತಿ ಗುಂಪು ಮಾಡಲಾಗಿದೆ ಅಂದರೆ 0.8ರಿಂದ 0.9ರ ನಡುವೆ ಮೌಲ್ಯಾಂಕಗಳನ್ನು ಗಳಿಸುವಂತಹ ದೇಶಗಳನ್ನು ಈ ಗುಂಪಿನಲ್ಲಿ ಸೇರಿಸಲಾಗುತ್ತೆ. ಮೂರನೇದು ಮಧ್ಯಮ ಮಾನವ ಅಭಿವೃದ್ಧಿಯ ದೇಶಗಳು. ಈ ಗುಂಪಿನಲ್ಲಿ ಬರುವಂತಹ ದೇಶಗಳ ಮೌಲ್ಯಾಂಕ 0.5, 0.8ರ ನಡುವೆ ಇದೆ. ಅಂದರೆ ಯಾವ ರಾಷ್ಟ್ರ 0.5ರಿಂದ 0.8ರ ನಡುವಿನ ಮೌಲ್ಯಾಂಕವನ್ನು ಗಳಿಸುತ್ತೋ ಆ ಒಂದು ದೇಶಗಳನ್ನು ಈ ಗುಂಪಿನಲ್ಲಿ ಸೇರಿಸಲಾಗುತ್ತೆ. ನಾಲ್ಕನೇ ಗುಂಪು ಕನಿಷ್ಠ ಮಾನವ ಅಭಿವೃದ್ಧಿಯ ದೇಶಗಳು. ಈ ದೇಶಗಳ ಮೌಲ್ಯಾಂಕ 0.5ಕ್ಕಿಂತಲೂ ಕೂಡ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಹೀಗೆ ರಾಷ್ಟ್ರಗಳು ಪಡೆಯುವಂತಹ ಮೌಲ್ಯಾಂಕಗಳ ಆಧಾರದ ಮೇಲೆ ರಾಷ್ಟ್ರಗಳನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ನಾವೀಗ ಭಾರತ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಯಾವ ರೀತಿಯಾದಂತಹ ಸಾಧನೆಯನ್ನು ಮಾಡಿದೆ ಅನ್ನೋದನ್ನು ಈ ಒಂದು ಕೋಷ್ಟಕದ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. ಈ ಒಂದು ಕೋಷ್ಟಕವನ್ನು ಗಮನಿಸಿ. 2010ರಲ್ಲಿ
ಈ ಒಂದು ಸೂಚ್ಯಾಂಕದಲ್ಲಿ ಭಾರತ ಪಡೆದಂತಹ ರ್ಯಾಂಕ್ 189 ರಾಷ್ಟ್ರಗಳಲ್ಲಿ. ಈ ಸೂಚ್ಯಾಂಕವನ್ನು 189 ರಾಷ್ಟ್ರಗಳಿಗಾಗಿ ಮಾನದಂಡವಾಗಿ ಬಳಸಲಾಗುತ್ತೆ. ಈ 189 ರಾಷ್ಟ್ರಗಳಲ್ಲಿ ಭಾರತ ಪಡೆದಂಥ ರ್ಯಾಂಕ್ ಎಷ್ಟು ಅಂದರೆ 136. 2012ರಲ್ಲಿ ಭಾರತದ ರ್ಯಾಂಕಿಂಗ್ 131, 2014ರಲ್ಲಿ 130, 2015ರಲ್ಲಿ 131, 2016ರಲ್ಲಿ 129, 2017ರಲ್ಲಿ 130, 2018ರಲ್ಲಿ 129, 2019ರಲ್ಲಿ 129, 2020ರಲ್ಲಿ 131. ಭಾರತದ ರ್ಯಾಂಕಿಂಗನ್ನು ಗಮನಿಸಿದಾಗ ಭಾರತದ ರ್ಯಾಂಕಿಂಗ್ 130ರ ಆಸುಪಾಸಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಭಾರತದ ರ್ಯಾಂಕಿಂಗ್ ಈ ಒಂದು ಅವಧಿಯಲ್ಲಿ ಉತ್ತಮಗೊಳ್ತಾ ಇಲ್ಲ. ಕಾರಣ ಏನು ಅಂತಂದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಆರೋಗ್ಯ ಸೌಕರ್ಯಗಳು, ಶಿಕ್ಷಣದ ಸೌಕರ್ಯಗಳು, ಆದಾಯವನ್ನು ಗಳಿಸುವಂತಹ ಅವಕಾಶಗಳು ಕನಿಷ್ಠ ಮಟ್ಟದ ಜನರಿಗೆ ಇವತ್ತಿಗೂ ತಲುಪ್ತಾ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಅಂದರೆ ನಾವು ಅಭಿವೃದ್ಧಿಯ ಫಲಗಳನ್ನು ನಮ್ಮ ದೇಶದ ಕಟ್ಟಕಡೆಯ ನಾಗರಿಕರಿಗೆ ತಲುಪಿಸುವಲ್ಲಿ ವಿಫಲರಾಗ್ತಾ ಇದ್ದೇವೆ. ಆದ್ದರಿಂದನೇ ನಾವು ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಮೇಲ್ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಭಾರತ ಯಾವಾಗಲೂ ಕೂಡ 0.6 ಈ ರೀತಿಯಾದಂತಹ ಒಂದು ಮೌಲ್ಯಾಂಕಗಳನ್ನು ಗಳಿಸ್ತಾ ಇರುತ್ತೆ. ಹಾಗಾಗಿ ಭಾರತವನ್ನು UNDP ಮಧ್ಯಮ ಅಭಿವೃದ್ಧಿಯ ರಾಷ್ಟ್ರಗಳ ಗುಂಪಿನಲ್ಲಿ ಸೇರಿಸಿದೆ ಅಂತಲೇ ಹೇಳ್ಬೋದು. ಹಾಗಾಗಿ HDIನ ಒಂದು ಆಧಾರದ ಮೇಲೆ ಭಾರತ ಮಧ್ಯಮ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಅಂತೇಳಿ ಪರಿಗಣಿಸಬಹುದು. ಈ ಒಂದು ಸೂಚಿಯಲ್ಲಿ ನಾವು ಗಮನಿಸಬಹುದು, ಈ ಕೋಷ್ಟಕದಲ್ಲಿ ಕೆಲವು ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಮೌಲ್ಯ ರ್ಯಾಂಕಿಂಗನ್ನು ನೀಡಲಾಗಿದೆ. ಆ ರ್ಯಾಂಕಿಂಗ್ನಲ್ಲಿ ಭಾರತದ ರ್ಯಾಂಕಿಂಗನ್ನು ಹೋಲಿಸಿದಾಗ ಆ ರಾಷ್ಟ್ರಗಳಲ್ಲೂ ಕೂಡ ನಾವು ಹಿಂದೆ ಇದ್ದೀವಿ ಅಂಥೇಳಿ ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ಬ್ರೆಜಿಲ್ ಮತ್ತು ಚೀನಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ, ಹಾಗೆಯೇ ವಿಶ್ವದ ಬಲಾಢ್ಯ ರಾಷ್ಟ್ರಗಳಲ್ಲಿ ಮುನ್ನುಗ್ಗಿ ಬೆಳೀತಿರುವಂತಹ 2 ರಾಷ್ಟ್ರಗಳು ಬ್ರೆಜಿಲ್ ಮತ್ತು ಚೀನಾ. ಈ ರಾಷ್ಟ್ರಗಳು ಭಾರತಕ್ಕಿಂತ ಉತ್ತಮ ರ್ಯಾಂಕಿಂಗನ್ನು ಹೊಂದಿದೆ. ಬ್ರೆಜಿಲ್ 79ನೇ ರ್ಯಾಂಕ್ನಲ್ಲಿದ್ದರೆ ಚೀನಾ 85ನೇ ರ್ಯಾಂಕ್ನಲ್ಲಿ ಇದೆ ಅಂಥೇಳಿ ನಾವು ಗುರುತಿಸಬಹುದು. ಅದೇ ರೀತಿ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಕೂಡ ಭಾರತಕ್ಕಿಂತ ಉತ್ತಮ ರ್ಯಾಂಕಿಂಗನ್ನು ಹೊಂದಿದೆ, 113ನೇ ರ್ಯಾಂಕಿಂಗನ್ನು ಹೊಂದಿದೆ. ಮತ್ತು ಇಲ್ಲಿ ನಾವು ಗಮನಿಸಬಹುದಾದಂತಹ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ ಶ್ರೀಲಂಕಾ. ನಮ್ಮ ದಕ್ಷಿಣ ತುದಿಯಲ್ಲಿರುವಂತಹ ಒಂದು ಪುಟ್ಟ ದೇಶ ಶ್ರೀಲಂಕಾ, ಅದು ನಮಗಿಂತನೂ ಕೂಡ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ತುಂಬ ಒಳ್ಳೆಯ ರ್ಯಾಂಕಿಂಗನ್ನು ಪಡೆದಿದೆ. ಶ್ರೀಲಂಕಾ 2018ರಲ್ಲಿ 71ನೇ ರ್ಯಾಂಕನ್ನು ಗಳಿಸಿದೆ. ಕೆಲವು ದೇಶಗಳಿಗೆ ಹೋಲಿಸಿದಾಗ ಭಾರತದ ರ್ಯಾಂಕಿಂಗ್ ಉತ್ತಮವಾಗಿದೆ. ಆದರೆ ಅಭಿವೃದ್ಧಿ ಹೊಂದಿರುವಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿಯೇ ಕೆಲವು ರಾಷ್ಟ್ರಗಳ ಜೊತೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ರಾಷ್ಟ್ರದ ರ್ಯಾಂಕಿಂಗ್ ಕಡಿಮೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಕೋಷ್ಟಕದಲ್ಲಿ ಭಾರತದ ರಾಜ್ಯಗಳ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಸಿದ್ಧಪಡಿಸಿ ಅವುಗಳಿಗೆ ರ್ಯಾಂಕಿಂಗನ್ನು ನೀಡಲಾಗಿದೆ. ಈ ರ್ಯಾಂಕಿಂಗ್ನ ನಾವು ಗಮನಿಸಬೇಕು. ಯಾಕಂದರೆ ರಾಜ್ಯಗಳಲ್ಲೂ ಕೂಡ ಅಭಿವೃದ್ಧಿ ತುಂಬಾ ವ್ಯತ್ಯಾಸಾತ್ಮಕವಾಗಿದೆ. ಕೆಲವು ರಾಜ್ಯಗಳು ಮುಂದುವರೆದಿದೆ, ಕೆಲವು ರಾಜ್ಯಗಳು ಹಿಂದುಳಿದಿದೆ. ಹಾಗಾಗಿ ಪ್ರಾದೇಶಿಕ ಅಸಮಾನತೆ ಭಾರತದ ಒಳಗೆ ಇರೋದ್ರಿಂದ ಅದನ್ನು ಕೂಡ ಈ ಒಂದು ಕೋಷ್ಟಕ ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕೋಷ್ಟಕವನ್ನು ಗಮನಿಸಿ ಇಡೀ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ
ಮೊದಲ ಸ್ಥಾನವನ್ನು ಪಡಿತಿರೋ ರಾಜ್ಯ ಅಂದರೆ ಅದು ಕೇರಳ. ಕೇರಳ ಶಿಕ್ಷಣ ಹಾಗೆಯೇ ಜೀವಿತಾವಧಿ ಸೂಚಿ ಇರ್ಬೋದು, ಜೀವನ ಮಟ್ಟ ಸೂಚಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ಮಾಡಿದೆ. ಕೇರಳ ಮೊದಲನೇ ರ್ಯಾಂಕನ್ನು ಗಳಿಸಿದೆ. ಎರಡನೇ ರ್ಯಾಂಕನ್ನು ಹಿಮಾಚಲ ಪ್ರದೇಶ ಪಡೆದಿದೆ. ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಇದೆ. ಕರ್ನಾಟಕ ಈಗ ಇತ್ತೀಚೆಗೆ 8ನೇ ಸ್ಥಾನವನ್ನು ಪಡೆದಿದೆ. ಹಾಗೆ ನೀವು ಹಲವಾರು ರಾಷ್ಟ್ರಗಳನ್ನು ಇದರಲ್ಲಿ ಗಮನಿಸಬಹುದು. ಉತ್ತರ ಪ್ರದೇಶ 16ನೇ ಸ್ಥಾನವನ್ನು ಪಡೆದಿದೆ. ಬಿಹಾರ 17ನೇ ಸ್ಥಾನವನ್ನು ಪಡೆದಿದೆ. ಈ ಭಾರತದ ಮಾನವಾಭಿವೃದ್ಧಿ ಸೂಚ್ಯಂಕ ರಾಜ್ಯಗಳಿಗಾಗಿ ತಯಾರಿಸುವಂಥದ್ದು ರಾಷ್ಟ್ರೀಯ ಯೋಜನಾ ಆಯೋಗ ಮಾನವ ಅಭಿವೃದ್ಧಿ ಸೂಚಿಯನ್ನು ತಯಾರಿಸುತ್ತೆ. ಈ ಒಂದು ಕೋಷ್ಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತಿ ಉನ್ನತ ಮಾನವಾಭಿವೃದ್ಧಿ ಪಡೆದಿರುವಂತಹ ದೇಶಗಳ ಹೆಸರನ್ನು ನೀಡಲಾಗಿದೆ. ಅವುಗಳ ಮೌಲ್ಯವನ್ನು ಕೊಡಲಾಗಿದೆ. ಗಮನಿಸಿ, ಮೊದಲನೇ ಸ್ಥಾನದಲ್ಲಿ ಪ್ರತಿ ವರ್ಷ ಪಡಿತಾ ಇರೋದು ನಾರ್ವೆ. ಈ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೌಲ್ಯಾಂಕ 0.954 ಆಗಿದೆ. ಈ ರಾಷ್ಟ್ರದಲ್ಲಿ ನೋಡಿ ನಿರೀಕ್ಷಿತ ಜೀವಿತಾವಧಿ 82 ವರ್ಷಗಳು. ಆ ರಾಷ್ಟ್ರದ ನಾಗರಿಕರು 82 ವರ್ಷಗಳ ಕಾಲ ಬದುಕಿರ್ತಾರೆ. ಅಂದರೆ ಆ ದೇಶದಲ್ಲಿ ಸಿಗುವಂತಹ ಆರೋಗ್ಯ ಸೌಕರ್ಯಗಳ ಪ್ರಮಾಣ ಮತ್ತು ಗುಣಮಟ್ಟ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಶಾಲಾ ಶಿಕ್ಷಣವನ್ನು ಪಡೆಯುತ್ತಿರುವಂತಹ ಒಂದು ಸರಾಸರಿ ವಯಸ್ಸು 18 ವರ್ಷಗಳಾಗಿದೆ. ಹಾಗೆಯೇ ಉನ್ನತ ಶಿಕ್ಷಣ 12 ವರ್ಷಗಳಾಗಿದೆ. ಅಂದರೆ ಆ ದೇಶದ ಪ್ರತಿಯೊಬ್ಬ ನಾಗರಿಕನ ತುಂಬ ದೀರ್ಘಾವಧಿಗಳ ಕಾಲ ಶಿಕ್ಷಣವನ್ನು ಪಡಿತಾ ಇದ್ದಾನೆ. ಹಾಗೆ ಈ ದೇಶದ ದೇಶೀಯ ನೈಜ ತಲಾ ಆದಾಯ $60,059 ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಅದೇ ರೀತಿ ಸ್ವಿಟ್ಜರ್ಲ್ಯಾಂಡ್ 2ನೇ ಸ್ಥಾನವನ್ನು ಪಡೆದಿದೆ. ಅದರ ಮೌಲ್ಯಾಂಕ 0.946, ನಿರೀಕ್ಷಿತ ಜೀವಿತಾವಧಿ 83 ವರ್ಷ, ಶಿಕ್ಷಣದ ಪ್ರಾಪ್ತಿಯ ಸರಾಸರಿ ವರ್ಷ 16 ವರ್ಷಗಳಾಗಿದೆ. ಈ ರಾಷ್ಟ್ರದ ನೈಜ ತಲಾ ಆದಾಯ $59,000 ಮೂರನೇ ಸ್ಥಾನದಲ್ಲಿ ಐರ್ಲೆಂಡ್ ಇದೆ. ಐರ್ಲೆಂಡಿನ ಮೌಲ್ಯಾಂಕ 0.942 ಆಗಿದೆ. ಈ ರಾಷ್ಟ್ರದ ನಿರೀಕ್ಷಿತ ಜೀವಿತಾವಧಿ 82 ಇದೆ. ಸರಾಸರಿ ಶಿಕ್ಷಣ ಪ್ರಾಪ್ತಿಯ ವರ್ಷ 18 ವರ್ಷಗಳಿದೆ. ಈ ರಾಷ್ಟ್ರದ ಸರಾಸರಿ ಆದಾಯ ನೈಜ ತಲಾ ಆದಾಯ $55,660 ಈ ಉನ್ನತ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣದ ಪ್ರಾಪ್ತಿ ಮತ್ತು ಆದಾಯದ ಪ್ರಮಾಣಗಳು ಹೆಚ್ಚಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಈ ಒಂದು ಕೋಷ್ಟಕದಲ್ಲಿ ಭಾರತದ ಮಾನವಾಭಿವೃದ್ಧಿ ಸಂಯೋಜನಾಂಶಗಳ ವಿವಿಧ ಅಂಕಿಅಂಶಗಳನ್ನ ನೀಡಲಾಗಿದೆ. ಭಾರತದ ಅಂಕಿಅಂಶಗಳನ್ನು ಗುರುತಿಸಿ ನೋಡಿ. 1990ರಲ್ಲಿ ನಿರೀಕ್ಷಿತ ಜೀವಿತಾವಧಿ 57.9 ವರ್ಷಗಳು. ನಿರೀಕ್ಷಿತ ಜೀವಿತಾವಧಿ ಅಂದರೆ ಭಾರತದ ನಾಗರಿಕನ ಸರಾಸರಿ ಆಯುಸ್ಸು 57.9 ವರ್ಷಗಳಾಗಿತ್ತು. ಕಾಲಾನಂತರದಲ್ಲಿ ನಮ್ಮ ದೇಶದ ನಿರೀಕ್ಷಿತ ಜೀವಿತಾವಧಿ ಅಧಿಕಗೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದು. 2019ರಲ್ಲಿ 69.7 ವರ್ಷಗಳ ಕಾಲ ಭಾರತದ ನಾಗರಿಕರ ಸರಾಸರಿ ಆಯುಸ್ಸು ಆಗಿದೆ. ಆದರೆ ಶಿಕ್ಷಣದ ಒಂದು ಪ್ರಾಪ್ತಿಯನ್ನು ನೋಡಿದಾಗ ಅಂದರೆ ಒಬ್ಬ ಸರಾಸರಿ ಭಾರತದ ನಾಗರಿಕನಿಗೆ ಸರಾಸರಿಯಾಗಿ ದೊರೆಯುವಂತಹ ಶಿಕ್ಷಣದ ವರ್ಷಗಳು ತುಂಬ ಕಡಿಮೆ ಇದೆ.
ಆದರೆ ಅದು ಇತ್ತೀಚೆಗೆ ಸ್ವಲ್ಪ ಅಧಿಕವಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಜೀವನ ಮಟ್ಟ ಸೂಚಿಯ ಅಂಕಿಅಂಶವನ್ನು ಗಮನಿಸಿ 1990ರಲ್ಲಿ ಭಾರತದ ಆದಾಯ $1,787. ಈಗ 2019ರಲ್ಲಿ ಭಾರತದ ದೇಶೀಯ ನೈಜ ತಲಾ ಆದಾಯ HDIನ ಪ್ರಕಾರ $6,681. ಆದರೆ ಮುಂದುವರೆದಿರುವಂತಹ ರಾಷ್ಟ್ರಗಳಲ್ಲಿ ಈ ಪ್ರಮಾಣ ಅಧಿಕವಾಗಿದೆ. ಭಾರತೀಯರ ಆದಾಯ ಕಡಿಮೆ ಇರೋದ್ರಿಂದ ಅವರು ಹೆಚ್ಚು ಸೌಕರ್ಯಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಅವರ ಜೀವನ ಮಟ್ಟ ಕಡಿಮೆ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಈ ಒಂದು ಕೋಷ್ಟಕದಲ್ಲಿ ಏಷ್ಯಾದ ಭಾಗಗಳೊಂದಿಗೆ ಭಾರತದ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಅಂಶಗಳನ್ನು ವಿವರಿಸಲಾಗಿದೆ. ಯಾಕಂದರೆ ಭಾರತ ಏಷ್ಯಾದ ದೈತ್ಯ ಶಕ್ತಿಯಾಗಿ ಬೆಳಿಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಒಳಗೊಂಡಿದೆ. ಆದರೆ ಆ ಒಂದು ಏಷ್ಯಾದ ಇತರೆ ಭಾಗಗಳಿಗೆ ಹೋಲಿಸಿದಾಗ ಭಾರತದ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಸಾಧನೆ ಯಾವ ರೀತಿ ಇದೆ ಅಂತೇಳಿ ನಾವು ತಿಳ್ಕೊಬಹುದು. ಇಲ್ಲಿ ನೋಡಿ, ಅರಬ್ ದೇಶಗಳಲ್ಲಿ, ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ, ಯುರೋಪಿನ ರಾಷ್ಟ್ರಗಳಲ್ಲಿ, ಲ್ಯಾಟಿನ್ ಅಮೇರಿಕದ ರಾಷ್ಟ್ರಗಳಿಗೆ ಎಲ್ಲ ರಾಷ್ಟ್ರಗಳಿಗೂ ಹೋಲಿಸಿದಾಗ ಭಾರತದ ನಿರೀಕ್ಷಿತ ಜೀವಿತಾವಧಿ ಕಡಿಮೆ ಇದೆ. ಶಿಕ್ಷಣದಲ್ಲೂ ಕೂಡ ಅಷ್ಟೇ ಈ ರಾಷ್ಟ್ರಗಳಿಗೆ ಹೋಲಿಸಿದಾಗ ಶಿಕ್ಷಣದ ಮಟ್ಟ ಕೂಡ ಕಡಿಮೆ ಇರೋದನ್ನು ನಾವು ಗಮನಿಸಬಹುದು. ಆದಾಯವನ್ನು ಕೂಡ ಹೋಲಿಕೆ ಮಾಡಿ ನೋಡಿದಾಗ ಆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದ ನೈಜ ತಲಾ ಆದಾಯದ ಪ್ರಮಾಣ ಕಡಿಮೆ ಇರೋದನ್ನು ನಾವು ಗುರುತಿಸಬಹುದು. ಇಲ್ಲಿವರೆಗೂ ಮಾನವ ಅಭಿವೃದ್ಧಿ ಸೂಚಿಯ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಯಾವ್ಯಾವ ಅಂಶಗಳಿದ್ದಾವೆ, ಭಾರತದ ಒಂದು ಪ್ರದರ್ಶನ ಈ ಸೂಚಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈ ಸೂಚಿ ಮಾನವ ಅಭಿವೃದ್ಧಿ ಸೂಚಿ ಆರ್ಥಿಕಾಭಿವೃದ್ಧಿಯನ್ನು ಮಾಪನ ಮಾಡೋದರಲ್ಲಿ ಒಂದು ಪ್ರಮುಖವಾದಂತಹ ಪ್ರಸ್ತುತ ಬಳಸಲ್ಪಡ್ತಿರುವಂತಹ ಸೂಚಿಯಾಗಿದೆ. ಆದರೆ ಈ ಸೂಚಿ ತನ್ನದೇ ಆದಂಥ ಮಿತಿಗಳನ್ನು ಕೂಡ ಹೊಂದಿದೆ, ದೋಷಗಳಿದ್ದಾವೆ. ಆ ದೋಷಗಳನ್ನು ಹೊರತುಪಡಿಸಿದ್ರೂ ಕೂಡ ಈ ಸೂಚಿಯನ್ನು ಎಲ್ಲ ರಾಷ್ಟ್ರಗಳು ಮನ್ನಿಸ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು.